ಅಂಕಲ್, ನೀವು ಕೋಪ ಮಾಡ್ಕೋಬೇಕಾಗಿರೋದು ನನ್ನ ಮೇಲೆ. ಮೈನಾ ಧ್ರುವ ಇಬ್ರು ಒಂದಾಗಿರ್ಲಿ ಅಂತ ಸುಳ್ಳು ಹೇಳಿ ಡ್ರಾಮಾ ಮಾಡಿ ಮದುವೆ ಮಾಡಿಸಿದೀವಿ ಅಂಕಲ್. ಮೈನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂಕಲ್. ಮೈನಂಗೆ ಈ ವಿಷಯ ಗೊತ್ತಾದ್ರೆ ಅವಳು ಎಲ್ಲಿ ಒಪ್ಕೊಳ್ಳಲ್ಲ ಅಂತ ಅವಳಿಗೆ ಗೊತ್ತಿಲ್ದೇನೆ ಧ್ರುವ ಅವಳಿಗೆ ತಾಳಿ ಕಟ್ಬಿಟ್ಟ. ಅಂಕಲ್, ನಿಜ ಹೇಳಬೇಕು ಅಂತಂದ್ರೆ ಇನ್ನೂ ಮೈನಾ ಮದ್ವೆನ ಒಪ್ಕೊಂಡಿಲ್ಲ ಅಂಕಲ್. ಅಂಕಲ್, ಅವಳು ಎಲ್ಲಿ ಈ ಮದ್ವೆನ ಒಪ್ಕೊಳ್ಳಿಲ್ಲ ಅಂದ್ರೆ ಜೀವನ ಪೂರ್ತಿ ಒಂಟಿ ಆಗಿರ್ತಾಳೆ ಅನ್ನೋ ಭಯದಲ್ಲಿ ನಾವೀ ಮದ್ವೆ ಮಾಡಿಸ್ಬಿಟ್ವಿ ಅಂಕಲ್. ನಿಮಗೇನೇ ಕೋಪ ಇದ್ರು ಅದನ್ನ ನನ್ನ ಮೇಲೆ ತೋರಿಸಿ ಅಂಕಲ್. ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬೇಡಿ ಅಂಕಲ್. ಐ ಆಮ್ ರಿಯಲಿ ಸಾರಿ. ಮೈನನ್ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವ್ ಈ ರೀತಿ ಮಾಡಿದ್ವಿ ಅಂಕಲ್. ಅಪ್ಪಯ್ಯ, ಹೌದು ಅಪ್ಪಯ್ಯ, ಇದರಲ್ಲಿ ನಂದು ಪಾಲಿದೆ. ಸ್ವಂತ ಹೆತ್ತು ಮಕ್ಕಳಿಗೆ ನಾನು ಬಟ್ಟೆ ತರಬೇಕಾದ್ರೆ 100 ಸಲ ಕೇಳ್ತಾ ಇರ್ಲಿಲ್ವಾ ನಿನ್ನ? ಇದು ಚೆನ್ನಾಗಿದ್ಯಾ, ಇದು ಬೇಕಾ, ಇದು ಬೇಡವಾ? ನೀನು ಒಪ್ಪಿ ಇದು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ತಾನೇ ನಾನು ತಗೋಬರ್ತಾ ಇದ್ದೆ. ಸುಮ್ಮನೆ ತಂದು ಹಾಕ್ಬಿಡ್ತಾ ಇದ್ನ. ಬಟ್ಟೆ ನಾನು ಬಟ್ಟೆ ತರೋವಾಗ್ಲೇ ಅಷ್ಟೆಲ್ಲ ಯೋಚನೆ ಮಾಡೋ ನಾನು ಇಡೀ ಜೀವನ ಪೂರ್ತಿ ಜೊತೆಲಿ ಬದುಕಬೇಕಾಗಿರೋ ಸಂಗಾತಿನ ಹುಡ್ಕೋವಾಗ ಅವಳನ್ನು ಒಂದು ಮಾತಾದ್ರೂ ಕೇಳಬಾರ್ದೇನೋ? ಬಲವಂತವಾಗಿ ಮದುವೆ ಮಾಡಿಸೋದ್ರಲ್ಲ, ಇದು ನ್ಯಾಯನೇನೋ? ಅಂಕಲ್ ಸಾರಿ ಅಂಕಲ್. ನಾನು ಹೇಳಿದ್ನಲ್ಲ, ಇದೆಲ್ಲ ನಂದೇ ತಪ್ಪು. ಇದಕ್ಕೆಲ್ಲ ನಾನೇ ಕಾರಣ ಅಂಕಲ್. ನೀವು ಕೋಪ ಮಾಡ್ಕೋಬೇಕಾಗಿರೋದು ನನ್ನ ಮೇಲೆ. ಅಂಕಲ್, ನಿಮ್ ಕೋಪ ಕಮ್ಮಿ ಆಗುತ್ತೆ ಅನ್ನೋದಾದ್ರೆ ಬೇಕಿದ್ರೆ ನನಗೆ ಡೇಟ್ ಹೊಡಿರಿ ಅಂಕಲ್. 4 ಏಟು ಹೊಡೆದ ತಕ್ಷಣ ನನ್ನ ಕೋಪ ಎಲ್ಲ ಕಡಿಮೆ ಆಗ್ಬಿಡುತ್ತೋ? ಆಯ್ತು, ಕೋಪ ಕಡಿಮೆ ಆಯ್ತು. ಹೊಡೆದು ಹೋಗಿರೋ ನನ್ನ ಮಗಳು ಮನಸ್ಸು ಸರಿ ಹೋಯ್ತದ? ಈಗಾಗ್ಲೇ ಜೀವನದಲ್ಲಿ ತುಂಬಾ ನೊಂದು ಹೋಗಿರೋ ಜೀವ ಕಣ ಅದು. ಇವಳಿಗೆ ಒಳ್ಳೇದ್ ಮಾಡ್ತೀವಿ ಅಂತ ಯಾಕಪ್ಪ ಅವಳ ಮನ್ಸನ್ನ ಇಷ್ಟೊಂದು ನೋಯಿಸ್ತೀರಾ?